ಇನ್ನು ಐಶ್ವರ್ಯ ಗೌಡ ವಂಚನೆ ಮಾಡಿರುವಂತಹ ಸಂಪತ್ತಿನ ಬಗ್ಗೆ ತನಿಖೆ ಮಾಡೋದಕ್ಕೆ ಪೊಲೀಸರು ಈಗ ಐಟಿ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಪೊಲೀಸರು ವಂಚನೆ ಕೇಸ್ ತನಿಖೆ ಮಾಡಿದಾಗ ಸಿಕ್ಕಿದ್ದೇನು, ಕಳೆದ 2 ವರ್ಷದಲ್ಲಿ ಕೋಟಿ ಕೋಟಿ ವಹಿವಾಟುಗಳ ಬಗ್ಗೆ ಕೂಡ ಐಟಿ ಇಲಾಖೆಯವರಿಗೆ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಐಟಿ ಇಲಾಖೆಯವರು ತನಿಖೆಗೆ ಇಳಿತಾರಾ, ಯಾವಾಗ ಇಳಿತಾರೆ, ಅದರ ಪರಿಣಾಮಗಳು ಏನು ನೋಡೋಣ ಬನ್ನಿ. ವಂಚಕಿ ಐಶ್ವರ್ಯ ಗೌಡಗೆ ಕಾಕಿ ಶಾಕ್. ವಂಚನೆ ಕೇಸ್ ತನಿಖೆಗೆ ಐಟಿಗೆ ಪತ್ರ. ಕೋಟ್ಯಾಂತರ ರೂಪಾಯಿ ವಂಚಿಸಿರೋ ಐಶ್ವರ್ಯ ಗೌಡ ಹೆಸರು ಕೇಳಿದ್ರೆ ಥಟ್ ಅಂತ ನೆನಪಾಗೋದೆ ಕೋಟಿ ಕೋಟಿ ವಂಚನೆ ಮಾಡಿರೋ ಖತರ್ನಾಕ್ ಲೇಡಿ. ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ಕೋಟಿ ಕೋಟಿ ಪಂಗನಾಮ ಹಾಕಿದ್ದ ಐನಾತಿ ಐಶ್ವರ್ಯ ವಿರುದ್ಧ ಹಲವು ಠಾಣೆಗಳಲ್ಲಿ ದೂರು ದಾಖಲಾಗಿದ್ದಾವೆ. ಚಂದ್ರ ಲೇಔಟ್, ಆರ್ಆರ್ ನಗರ, ಮಂಡ್ಯ ಹೀಗೆ ಹಲವೆಡೆ ವಂಚನೆ ಕೇಸ್ ಫೈಲ್ ಮಾಡಲಾಗಿದೆ. ಇನ್ನು ದೂರುಗಳ ಸಂಬಂಧ ಕಾನೂನು ಕ್ರಮ ಜರುಗಿಸಲು ಮುಂದಾದ್ರೆ ಆಕೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ತಿದ್ದಾರೆ. ಇದೀಗ ಐಶುಗೆ ಶಾಕ್ ಕೊಡಲು ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಐಶ್ವರ್ಯ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ವಂಚನೆ ಕೇಸ್ನ ತನಿಖೆ ಮಾಡಲು ಐಟಿ ಇಲಾಖೆಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಐಶ್ವರ್ಯರಿಂದ ಆಗಿರೋ ವಂಚನೆಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಯಾರಿಗೆಲ್ಲ ಮೋಸ ಮಾಡಿದ್ದಾರೆ, ಎಷ್ಟು ಹಣ ಮೋಸ ಮಾಡಿದ್ದಾರೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಪತ್ರದಲ್ಲಿ ಉಲ್ಲೇಖಿಸಿ ತನಿಖೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಅಷ್ಟಕ್ಕೂ ಐಟಿಗೆ ತನಿಖೆ ಮಾಡಲು ಮನವಿ ಮಾಡ್ತಿರೋದೇಕೆ ಅಂದ್ರೆ ವಂಚನೆ ಕೇಸ್ ಸಂಬಂಧ ಐಶ್ವರ್ಯ ಮನೆ ಪರಿಶೀಲನೆ ನಡೆಸಲಾಗಿತ್ತು. ಈ ವೇಳೆ ಮನೆಯಲ್ಲಿ 1 ಕೆಜಿ 100 ಗ್ರಾಂ ಚಿನ್ನಾಭರಣ, 29 ಕೆಜಿ ಬೆಳ್ಳಿ, 5 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಕಳೆದ 2 ವರ್ಷಗಳಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಸುಮಾರು 70 ಕೋಟಿಯಷ್ಟು ಹಣದ ವಹಿವಾಟು ಮಾಡಿರೋ ಬಗ್ಗೆ ದಾಖಲೆಗಳು ಸಿಕ್ಕಿದ್ದವು. ಇಷ್ಟೆಲ್ಲ ವಹಿವಾಟು ಮಾಡಿರೋ ಐಶ್ವರ್ಯ ತೆರಿಗೆ ವಂಚನೆ ಮಾಡಿರೋದು ಕಂಡು ಬಂದಿದೆ. ಹೀಗಾಗಿ ಐಟಿ ಅಧಿಕಾರಿಗಳು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕೆಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ಐಟಿ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡು ಆಳಕ್ಕೆ ಇಳಿದ್ರೆ ವಂಚಕೆ ಐಶ್ವರ್ಯ ಪತರುಗುಟ್ಟಿ ಹೋಗೋದಂತೂ ಸತ್ಯ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.